ನಾನು ಚಿಕ್ಕ ವಯಸ್ಸಲ್ಲಿಂದನೂ ತುಂಬಾ ಅಬ್ಸರ್ವೇಷನ್ ಅಲ್ಲಿ ನನ್ನ ಸಮಯ ಕಳೀತಾ ಇದ್ದೆ. ಜನರನ್ನ ಅಬ್ಸರ್ವ್ ಮಾಡೋದ್ರಲ್ಲಿ ನಂಗೊಂದು ಖುಷಿ ಸಿಕ್ಕೋದು, ಅವರು ಏನ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಆಸೆ ಇರೋದು. ಒಂದು ಸುಯಿಸೈಡ್ ಆಗೋದಿಕ್ಕೆ ಏನು ಅಂದ್ರೆ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಗೊಂದಲ ಆಗ್ತಿದೆ, ನನ್ಗೆ ಇಷ್ಟ ಆಗ್ತಿಲ್ಲ ಬದುಕಕ್ಕೆ ಅಂತ. ಅದನ್ನೂ ಅರ್ಥ ಮಾಡ್ಕೊಳ್ದಿರೋ ಪೇರೆಂಟ್ಸ್ ಬೇಕಾದಷ್ಟು ಜನ ಇದ್ದಾರೆ. ಮೆಡಿಸಿನ್ಸ್ ಯಾವಾಗ ಬಾಡಿ ಒಳಗೆ ಹೋಗಕ್ ಶುರು ಆಗುತ್ತೆ, ಅದು ಬೇರೆ ತರ ಸೈಡ್ ಎಫೆಕ್ಟ್ಸ್ ಆ ಮಗುನಲ್ಲಿ ಬೆಳೆಯುತ್ತೆ. ಸೈಕೋ ಅನಲಿಸ್ಟ್ಗಳು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೈಕೋ ಥೆರಪಿಸ್ಟ್ ಇರ್ತಾರೆ. ಡಿಫರೆನ್ಸ್ ತುಂಬಾ ಇದೆ ಅಲ್ವಾ? ಹೌದು, ನನ್ಗೆ ಅಷ್ಟು ಒಳ್ಳೆ ರೆಸ್ಪೆಕ್ಟ್ ಇದೆ, ಬಟ್ ನಮ್ಮ ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಇಲ್ಲ, ಸೊ ಅದಕ್ಕೆ ನಾನು ಹೊಡಿತೀನಿ ನನ್ನ ಹೆಂಡ್ತಿನ. ಆ ವ್ಯಕ್ತಿಯ ಮನೋಬಲನ ನಾವು ಇನ್ಕ್ರೀಸ್ ಮಾಡಿ ಇಗ್ನೋರ್ ಮಾಡೋದು. ನಾನು ಎಲ್ಲ ಸಾಮಾನು ತಂದು ಬಿಸಾಕ್ತೀನಿ ಮನೆಯಲ್ಲಿ, ಆದ್ರೆ ನನಗೆ ಸಮಯ ಕೊಡೋಕೆ ಇಷ್ಟ ಇಲ್ಲ. ಕೆಟ್ಟದ್ ಮಾತಾಡಿದಾಗ ಖಂಡಿಸೋದು ಮಾತ್ರ ಅಲ್ಲ, ಒಳ್ಳೇದ್ ಮಾತಾಡುವಾಗ ಅದರ ಅಪ್ರಿಸಿಯೇಷನ್ ಇರ್ಬೇಕು. ವೈಫ್ ಬೀಟರ್ಸ್ ಖಂಡಿತ ಜಲ್ದಿ ಹೇಗ್ ಸಾಯೋದು, ಪೇನ್ ಇಲ್ದಲೇ ಹೇಗ್ ಸಾಯೋದು ಅಂತ ಗೂಗಲ್ ಮಾಡ್ತಾರೆ. ಟಾಕ್ಸಿಕ್ ಶೇಮ್ ಇಸ್ ವೆರಿ ವೆರಿ ಎವಿಡೆಂಟ್ ರೀಸನ್ ಫಾರ್ ಸುಯಿಸೈಡ್ಸ್. ನನ್ನ ಮಗು ಹೆಂಗೆ ಬರಲಿ ಅದನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ, ಯಾಕೆಂದ್ರೆ ಅದು ನನ್ನ ಮಗು. ಹೆಂಗೆ ಮನೇಲಿ ಇರಬೇಕು ಅದನ್ನ ಕಂಟ್ರೋಲ್ ಮಾಡ್ತಾ ಇದೀನಿ, ಬಟ್ ನೀನು ಆಚೆ ಕಡೆ ಏನ್ ಮಾಡ್ತಿದ್ಯಾ ನನಗೆ ಬಾದರೇಷನ್ನೇ ಇಲ್ಲ.